ಹಲೋ ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪಟೇಲ್ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಕ್ವಿಕ್ಕಾಗಿ ನೋಡೋಣ ಏನು ಕಮ್ಯುನಿಕೇಷನ್ ಸೈಕಲ್ ಆ್ಯಂಡ್ ಫೀಡ್ಬ್ಯಾಕ್. ಅದಕ್ಕಿಂತ ಮುಂಚೆ ಫೀಡ್ಬ್ಯಾಕ್ ಅಂತ ಬಂದಾಗ ಕಮ್ಯುನಿಕೇಷನ್, ನಾನು ಕಮ್ಯುನಿಕೇಟ್ ಮಾಡ್ತಿದ್ದೀನಿ. ಫೀಡ್ಬ್ಯಾಕ್, ನಿಮ್ಮಿಂದ ಫೀಡ್ಬ್ಯಾಕ್ ಬೇಕಲ್ಲ, ನಾನು ಎಷ್ಟು ಸಲ ಕೇಳ್ತಿದ್ದೀನಿ ಫೀಡ್ಬ್ಯಾಕ್ ಕೊಡ್ರಿ ಅಂತ. ಸೊ ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ದ ಸೇಮ್ ಥಿಂಗ್, ಫೀಡ್ಬ್ಯಾಕ್ ಕೊಡಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಸೊ ಲೆಟ್ ಸಿ ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ. ಸೊ ಬೇಸ್ಡ್ ಆನ್ ದಟ್ ಓಕೆ ಅನಿಸುತ್ತೆ, ಓಕೆ ಹುಡುಗರು ನೋಡ್ತಿದ್ದಾರೆ, ಇಷ್ಟ ಆಗ್ತದೆ, ಸೊ ಇನ್ನೂ ಮಾಡಬೇಕಪ್ಪ ಅಂತ ನನಗೂ ಒಂದು ಅನಿಸುತ್ತೆ. ಇಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿರಿ, ಏನಿದೆ ಫೀಡ್ಬ್ಯಾಕ್ ಏನಿದೆ ಹೇಳ್ರಿ, ಚೇಂಜಸ್ ಮಾಡ್ಕೊತೀನಿ. ಐ ಆಮ್ ಹಿಯರ್ ಟು ಮೇಕ್ ದ ಚೇಂಜಸ್, ಟು ಮೇಕ್ ಇಟ್, ಟು ಗಿವ್ ಬೆಟರ್ ಔಟ್ಪುಟ್ ಅಥವಾ ಬೆಟರ್ ರಿಸಲ್ಟ್ಸು. ಸೊ ದಟ್ ಈಸ್ ದ ರೀಸನ್ ವೈ ಐ ಆಮ್ ಡೂಯಿಂಗ್ ದಿಸ್. ಸೊ ಏನೇ ಇದ್ರೂ ಕಮೆಂಟ್ ಮಾಡಿರಿ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಏನು ಕಮ್ಯುನಿಕೇಷನ್ ಸೈಕಲ್ ಅಂದರೆ, ಸೊ ಕಮ್ಯುನಿಕೇಷನ್ ಸೈಕಲ್ ಅಂದಾಗ 4 ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಸೆಂಟರ್, ಈ ಒಂದು ಕೇಸಲ್ಲಿ ಏನು ಐ ಆಮ್ ದ ಸೆಂಟರ್. ಸೊ ನಾನು ಕಳಿಸ್ತಿದ್ದೀನಿ, ಏನು ಕಳಿಸ್ತಿದ್ದೀನಿ ಕಮ್ಯುನಿಕೇಟ್. ಸೊ ಐ ಆಮ್ ಕಮ್ಯುನಿಕೇಟಿಂಗ್. ಸೊ ಸೆಂಡರ್ ಏನು ಮಾಡ್ತಾರೆ, ದ ಪರ್ಸನ್ ಹೂ ಇನಿಷಿಯೇಟ್ಸ್ ಸೊ ಐ ಆಮ್ ಇನಿಷಿಯೇಟಿಂಗ್. ಸೊ ಏನು ಮಾಡ್ತಿದ್ದೀನಿ ಕಮ್ಯುನಿಕೇಟ್, ಐ ಆಮ್ ಕಮ್ಯುನಿಕೇಟಿಂಗ್ ಥ್ರೂ ವಾಟ್, ಥ್ರೂ ವಾಟ್ಸ್ಆ್ಯಪ್, ಯೂಟ್ಯೂಬ್. ಸೊ ಈ ಒಂದು ಕೇಸಲ್ಲೇ ಇಟ್ ಈಸ್ ಥ್ರೂ ದ ಯೂಟ್ಯೂಬ್. ಸೊ ಯೂಟ್ಯೂಬ್ ವೀಡಿಯೋಯಿಂದ ಕಮ್ಯುನಿಕೇಟ್ ಮಾಡ್ತಿದ್ದೀನಿ. ರಿಸೀವರ್, ಯು ಆರ್ ದ ರಿಸೀವರ್. ಸೊ ನೀವು ರಿಸೀವರ್. ಸೊ ಏನು ಮಾಡ್ತೀರಾ, ನೀವು ಕೇಳಿಸ್ಕೊತಿದ್ದೀರಾ, ಅರ್ಥ ಮಾಡ್ಕೊತಿದ್ದೀರಾ. ಸೊ ಅರ್ಥ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಫೀಡ್ಬ್ಯಾಕ್. ಸೊ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಫೀಡ್ಬ್ಯಾಕ್. ಸೊ ಫೀಡ್ಬ್ಯಾಕ್ ಕೊಡಿ, ಕಮೆಂಟ್ ಮಾಡಿ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ಸೊ ಲೆಟ್ ಸಿ ಎಷ್ಟು ಜನ ಎಷ್ಟು ಲೈಕ್ಸ್ ಬರುತ್ತೆ ಅಂತ. ಸೊ ವಿತೌಟ್ ಫೀಡ್ಬ್ಯಾಕ್ ಕಮ್ಯುನಿಕೇಷನ್, ಅದಕ್ಕೆ ಇದನ್ನು ಮೆನ್ಷನ್ ಮಾಡಿದೆ. ಸೊ ವಿತೌಟ್ ಫೀಡ್ಬ್ಯಾಕ್ ಇಲ್ದಿರ ಕಮ್ಯುನಿಕೇಷನ್ ಬಿಕಮ್ಸ್ ಒನ್ ವೇ. ಸೊ ನಾನು ಹೇಳ್ತಿರ್ತೀನಿ ಆ್ಯಂಡ್ ಇನ್ಕಂಪ್ಲೀಟ್. ನನಗೇನಾಗ್ತಿದೆ, ನಿಮಗೇನು ಫೀಲ್ ಆಗ್ತಿದೆ ನನಗೂ ಗೊತ್ತಾಗ್ತಿಲ್ಲ. ಫೀಡ್ಬ್ಯಾಕ್ ಎನ್ಶೂರ್ ದಟ್ ದ ಮೆಸೇಜ್ ವಾಸ್ ರಿಸೀವ್ಡ್, ಅಂಡರ್ಸ್ಟುಡ್ ಆ್ಯಂಡ್ ಆ್ಯಕ್ಟೆಡ್ ಅಪಾನ್ ಕರೆಕ್ಟ್ಲಿ. ಓಕೆ, ನಿಮ್ಗೆ ಅರ್ಥ ಆಗಿದೆ, ಅಥವಾ ನಿಮಗೆ ಯೂಸ್ ಆಗಿದೆ ಅಂತ ನನಗೂ ಗೊತ್ತಾಗತ್ತೆ ಯಾವಾಗ, ವೆನ್ ಐ ಗೆಟ್ ದ ಫೀಡ್ಬ್ಯಾಕ್. ಓಕೆ, ಸೊ ಏನಾಗ್ತಿದೆ ಕಮ್ಯುನಿಕೇಷನ್ ಸೈಕಲಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಸೆಂಡರು ಕಮ್ಯುನಿಕೇಟ್ ಮಾಡಿದ್ರು, ರಿಸೀವರು ಮೆಸೇಜ್ ಬಂತು, ದೆನ್ ಫೀಡ್ಬ್ಯಾಕ್ ಬಂತು. ಓಕೆ, ಸೊ ಫೀಡ್ಬ್ಯಾಕ್ ಟೈಪ್ಸು. ಸೊ ಯಾವ ಥರ, ಇಟ್ ಕ್ಯಾನ್ ಬಿ ಪಾಸಿಟಿವ್ ಫೀಡ್ಬ್ಯಾಕ್, ನೆಗೆಟಿವ್ ಫೀಡ್ಬ್ಯಾಕ್, ಅಥವಾ ನೋ ಫೀಡ್ಬ್ಯಾಕ್, ಏನೂ ಹೇಳ್ತಿಲ್ಲ. ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್, ಅಟ್ಲೀಸ್ಟ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಓಕೆ, ನಾನು ಕಮೆಂಟ್ಸ್ ನೋಡಿದಾಗ ಓಕೆ ಇನ್ನೂ ಜಾಸ್ತಿ ಮಾಡಬೇಕು ಹಾಗಂತ ಪಾಸಿಟಿವೇ ಕೊಡ್ರಿ ಅಂತ ಹೇಳ್ತಿಲ್ಲ. ವಾಟ್ ಎವರ್ ಈಸ್ ದೇರ್ ಹೇಳ್ರಿ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಇಂಪ್ರೂವ್ಮೆಂಟ್ಸ್. ಏನಾದರೂ ಇತ್ತು ಅಂದರೆ ಇಂಪ್ರೂವ್ ಮಾಡ್ಕೊತೀನಿ, ಅಥವಾ ಪಾಸಿಟಿವ್ ಇತ್ತು ಅಂದರೆ ಹೇಳ್ರಿ, ಐ ವಿಲ್ ಬಿ ಹ್ಯಾಪಿ ಫಾರ್ ಇಟ್. ಹಾಗಂತ ನೆಗೆಟಿವ್ ಕೊಟ್ಟರು ಅಂದರೆ ನಾನೇನು ಹ್ಯಾಪಿ ಅಂತಲ್ಲ, ಐ ವಿಲ್ ಇಂಪ್ರೂವ್. ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಹೆಂಗಿರಬೇಕು ಫೀಡ್ಬ್ಯಾಕ್ ಅಂದರೆ, ಐ ನೋಟಿಸ್ ಯು ಫಿನಿಶ್ ದ ವರ್ಕ್ ಪರ್ಫೆಕ್ಟ್ಲಿ, ಗ್ರೇಟ್ ಜಾಬ್. ಎಸ್. ಸೊ ನಿಮಗೆ ಈಗ ಸ್ಕೂಲಲ್ಲಿ ಸರು ಅಥವಾ ಮೇಡಮ್ ಹೇಳ್ತಿರ್ತಾರೆ, ವಾವ್ ಸೂಪರಾಗಿ ಮಾಡಿದೆಯಾ, ಅಥವಾ ಆನ್ ಟೈಮಲ್ಲಿ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದೆಯಾ, ಅಥವಾ ಈ ಕ್ವಶನ ಸಖತ್ತಾಗಿ ಮಾಡಿದೆಯಾ, ಪಾಸಿಟಿವ್ ಫೀಡ್ಬ್ಯಾಕ್. ಇನ್ನು ಮಿಕ್ಕಿದೆಲ್ಲ ನೀವು ನೋಡ್ತೀರಾ. ಸೊ ನೆಗೆಟಿವ್ ಫೀಡ್ಬ್ಯಾಕ್, ಅಥವಾ ಸ್ಕೂಲಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರಾದರೂ ಬೈತಿರ್ತಾರೆ. ಹೆಂಗೆ ಬೈತಿರ್ತಾರೆ ಅಂದರೆ ಹಂಗೆ ಬೈತಿರ್ತಾರೆ, ಏನೇ ಮಾಡಿದ್ರು ಬೈತಿರ್ತಾರೆ. ನಂತರ ಸೊ ಯು ಕೀಪ್ ಫರ್ಗೆಟಿಂಗ್ ಟು ಸ್ಮೈಲ್ ಎಟ್ ದ ಹೋಟೆಲ್ ಗೆಸ್ಟ್ ವೆನ್ ಯು ಟಾಕ್ ಟು ದೆಮ್. ಓಕೆ, ಯು ಟೇಕ್ ರಿಯಲಿ ಲಾಂಗ್ ಟು ರಿಪ್ಲೈ ಟು ಇಮೇಲ್ಸ್, ಆರ್ ಯು ಆಲ್ವೇಸ್ ಸೋ ಬ್ಯುಸಿ. ನನಗಂತೂ ನಾನು ವಾಟ್ಸಪ್ಪಲ್ಲಿ ಮೆಸೇಜೇ ಮಾಡಲ್ಲ. ಸೊ ಕೆಲವೊಬ್ರು ಹುಡುಗರೆಲ್ಲ ಬೈತಿರ್ತಾರೆ, ನಮ್ಮ ಹುಡುಗರೇ ಬೈತಿರ್ತಾರೆ. ಸೊ ಏನು ಸರ್ ನೀವು ಮೆಸೇಜ್ ಮಾಡಿದ್ರೆ ಯಾವಾಗೂ ರಿಪ್ಲೈ ಮಾಡ್ತೀರಾ ಅಂತ. ಹೋದ ವರ್ಷದ ಮೆಸೇಜ್ ಮಾಡಿರ್ತಾರೆ, ನಾನು ಈಗ ರಿಪ್ಲೈ ಮಾಡಿರ್ತೀನಿ. ಏನು ಮಾಡೋದು, ನಾನು ವಾಟ್ಸಪ್ಪಲ್ಲಂತೂ ಅಷ್ಟು ಲೇಜಿ ಇದ್ದೀನಿ. ಸೊ ಇದೆರಡು. ಸೊ ಫಸ್ಟ್ ಒನ್ ಅಲ್ಲ, ಓಕೆ ಸೆಕೆಂಡ್ ಒನ್. ಸೊ ನೆಗೆಟಿವ್ ಫೀಡ್ಬ್ಯಾಕ್. ಸೊ ನೆಗೆಟಿವ್ ಫೀಡ್ಬ್ಯಾಕು ಆದಷ್ಟು ಅವಾಯ್ಡ್ ಮಾಡಿ. ಸೊ ದಟ್ ದ ಅದರ್ ಪರ್ಸನ್ ಹೂಎವರ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಯು, ದೇ ಫೀಲ್ ಓಕೆ. ನೀವು ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟಿದ ತಕ್ಷಣ ಅವ್ರಿಗೆ ಏನು ಅನಿಸುತ್ತೆ, ಹಿಂಗೇನಪ್ಪ ಇದು ಮಾಡಬೇಕಾ ಅಂತ ಅನ್ನಿಸ್ಬಿಡುತ್ತೆ, ಅಥವಾ ಯಾಕಾದರೂ ಮಾಡ್ತೀವೋ ಅಂತ ಅನಿಸುತ್ತೆ. ಸೊ ಲೆಟ್ ದಟ್ ನಾಟ್ ಹ್ಯಾಪನ್. ಬೂಸ್ಟ್ ಮಾಡಿ. ಹೂಎವರ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಯು, ಬೂಸ್ಟ್ ದೆಮ್, ಗಿವ್ ಕಾನ್ಫಿಡೆನ್ಸ್. ನಿಮಗಾಗತ್ತೆ. ಎಕ್ಸಾಮಲ್ಲಿ ಯು ಕ್ಯಾನ್ ಸ್ಕೋರ್, ಯು ವಿಲ್ ಸ್ಕೋರ್. ನೋ ಫೀಡ್ಬ್ಯಾಕ್. ಈಗ ಯಾರ್ಯಾರು
ಈ ವಿಡಿಯೋ ನೋಡಿನೂ ನಾ ಹೇಳಾದ್ಮೇಲೂ ಏನೂ ಕಮೆಂಟ್ಸು ಕೊಟ್ಟಿಲ್ಲ, ಲೈಕು ಮಾಡಿಲ್ಲ, ಏನೂ ಮಾಡಿಲ್ಲ ಅಂದರೆ ಅವ್ರಿಗೆ ಅಂತ ಅಂದ್ಕೊಳ್ಳಿ. ಸೊ ಏನೂ ಮಾಡ್ತಿಲ್ಲ, ವಿಡಿಯೋ ನೋಡ್ತೀನಿ, ಓಕೆ ಮುಗೀತು, ಆಯಿತು. ಸೊ ಐ ಹ್ಯಾವ್ ಆ್ಯನ್ ಹ್ಯಾಬಿಟ್, ನಾ ಯಾವುದೇ ವಿಡಿಯೋ ನೋಡ್ತಿದ್ರೆ ಇಫ್ ಇಟ್ ಫೀಲ್ಸ್ ದಟ್ ಓಕೆ, ಇಫ್ ಇಟ್ ಈಸ್ ನಾಟ್ ಅಗೇನ್ಸ್ಟ್ ಮೈ ಕಂಟ್ರಿ, ನನ್ನ ದೇಶದ ವಿರುದ್ಧ ಇಲ್ಲ ಅಥವಾ ನನ್ನ ರಾಜ್ಯದ ವಿರುದ್ಧ ಇಲ್ಲ ಅಥವಾ ಯಾರದೇ ವಿರುದ್ಧ ಇಲ್ಲ ಅಂದರೆ ಐ ಮೇಕ್ ಶೂರ್ ದಟ್ ಅದು ಏನೇ ವಿಡಿಯೋ ಆಗಿರಲಿ ಲೈಕ್ ಕೊಡ್ತೀನಿ, ಅದೇನೇ ಆಗಿರಲಿ. ಬಿಕಾಸ್ ಅಷ್ಟು ಶ್ರಮ ಪಟ್ಟಿರ್ತಾರೆ ಯಾವುದೋ ಒಂದು ವಿಡಿಯೋ ಮಾಡೋದಕ್ಕೆ, ಇಟ್ಸ್ ನಾಟ್ ಸೊ ಈಸಿ. ಸೊ ಫೀಡ್ಬ್ಯಾಕ್ ಕೊಡಿ, ಗಿವ್ ಫೀಡ್ಬ್ಯಾಕ್, ಲೆಟ್ ಇಟ್ ಬಿ ಪಾಸಿಟಿವ್, ಟ್ರೈ ಟು ಅವಾಯ್ಡ್ ನೆಗೆಟಿವ್ ಫೀಡ್ಬ್ಯಾಕ್. ಸೊ ಇದು ಬೇಡ. ಸೊ ಇಗ್ನೋರಿಂಗ್ ಇಮೇಲ್ಸ್ ಆರ್ ಮೆಸೇಜಸ್ ಇಂಪಾರ್ಟೆಂಟ್. ಯಾಕೆ ಫೀಡ್ಬ್ಯಾಕ್ ಇಂಪಾರ್ಟೆಂಟು? ನೀವೇನು ಕೇಳಿಸ್ಕೊತಿದ್ರೆ ಅದು ಹೇಳೋಣಲ್ಲ. ಸೊ ವ್ಯಾಲಿಡೇಟ್, ಓಕೆ ನಿಮ್ಗೆ ಅರ್ಥ ಆಗಿದೆಯೋ ಏನು, ಇಟ್ಸ್ ಎ ಕೈಂಡ್ ಆಫ್ ವ್ಯಾಲಿಡೇಷನ್. ಮೋಟಿವೇಟ್ಸ್ ಪರ್ಫಾರ್ಮೆನ್ಸ್, ಓಕೆ ನನಗೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅಥವಾ ನನಗೆ ಇನ್ನೂ ಮಾಡೋದಕ್ಕೆ, ಇನ್ನೂ ಹೆಚ್ಚು ಮಾಡೋದಕ್ಕೆ, ಹೊಸದು ಮಾಡೋದಕ್ಕೆ ಮೋಟಿವೇಟ್ಸ್. ಆಲ್ವೇಸ್ ಪ್ರೆಸೆಂಟ್, ಆಲ್ವೇಸ್. ನೀವು ಫೀಡ್ಬ್ಯಾಕ್ ಕೊಟ್ಟರೆ ಅಂದರೆ ಓಕೆ ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ತಿರ್ತೀನಿ, ಇನ್ನೂ ಹೆಚ್ಚು ಮಾಡ್ತಿರ್ತೀನಿ, ಇನ್ನೂ ಹೊಸದಾಗಿ ಮಾಡ್ತಿರ್ತೀನಿ. ಸೊ ಬೂಸ್ಟ್ ಲರ್ನಿಂಗ್, ನಿಮ್ಮದು ಲರ್ನಿಂಗ್ ಆಯಿತು. ಸೊ ಫೀಡ್ಬ್ಯಾಕ್ ಕೊಟ್ಟಾಗ ನಿಮ್ಮ ಎದುರುಗಡೆ ಯಾರೋ ಇರ್ತಾರೆ, ಸೊ ಅವ್ರಿಗೆ ನೀವು ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಡ್ತಾರೋ ಅವರು ಓಕೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಹಿಂಗೆ ಮಾಡ್ಬೋದು, ಇನ್ನೂ ಹೆಚ್ಚು ಇನ್ನೂ ಈ ಥರ ಮಾಡ್ಬೋದಿತ್ತು, ಅಥವಾ ಇನ್ನೂ ನಿಮ್ಗೆ ಐಡಿಯಾಸ್ ಬರುತ್ತೆ. ಲರ್ನಿಂಗ್, ಇಟ್ಸ್ ಆಲ್ವೇಸ್ ಎವ್ರಿಥಿಂಗ್, ಎವ್ರಿ ಸಿಂಗಲ್ ಥಿಂಗ್ ಇಸ್ ಎ ಲರ್ನಿಂಗ್. ವಾಟ್ ಎವರ್ ಯು ಟೇಕ್, ನೀವು ದೊಡ್ಡವರಾಗಿದ್ದ ತಕ್ಷಣ ನಾನು PUC ಮುಗಿಸ್ದೆ, ಡಿಗ್ರಿ ಮುಗಿಸ್ದೆ ಅಂದಿದ ತಕ್ಷಣ ನಾನು ಲರ್ನಿಂಗ್ ಡಸಂಟ್ ಸ್ಟಾಪ್. ಸೊ ಲರ್ನಿಂಗ್ ಈಸ್ ಆಲ್ವೇಸ್ ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್. ಸೊ ಈಗ ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಕೂಲೇ ತೊಗೊಳ್ರಿ. ಸೊ ಫೀಡ್ಬ್ಯಾಕ್ ಕೊಟ್ಟರು, ಟೀಚರ್ಸ್ ಫೀಡ್ಬ್ಯಾಕ್ ಕೊಟ್ಟರು ಏನಂತ, ಓಕೆ ನೀನು ಈ ಸಬ್ಜೆಕ್ಟಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಹಿಂಗೆ ಮಾಡಬೇಕಿತ್ತು, ಇಂಪ್ರೂವ್ ಮಾಡ್ಕೊತೀರಾ ನೆಕ್ಸ್ಟ್ ಟೈಮ್. ಸೊ ದಟ್ಸ್ ಎ ಫೀಡ್ಬ್ಯಾಕ್. ಸೊ ಫೀಡ್ಬ್ಯಾಕ್ ಕೊಟ್ಟೇ ಇಲ್ಲ, ಅವ್ರು ಸುಮ್ಮನೆ ಕರೆಕ್ಷನ್ ಮಾಡಿಕೊಟ್ರು ಅಂದರೆ ಏನು ಅರ್ಥ? ನಿಮ್ಗೇನು ತಪ್ಪಾಗಿದೆ ಗೊತ್ತಾಗ್ತಿಲ್ಲ, ನೀವು ನೆಕ್ಸ್ಟ್ ಟೈಮು ಎಕ್ಸಾಮಲ್ಲಿ, ಫೈನಲ್ ಎಕ್ಸಾಮಲ್ಲಿ ಮತ್ತೆ ಅದೇ ಮಿಸ್ಟೇಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಫೀಡ್ಬ್ಯಾಕ್ ಬೇಕು. ಮ್ಯಾನೇಜರ್ಸ್ ರಿಲೇಷನ್ಶಿಪ್ಸ್. ಸೊ ನೀವು ಫೀಡ್ಬ್ಯಾಕ್ ಕೊಟ್ಟರು ಅಥವಾ ನಿಮ್ಗೆ ಯಾರೋ ನೀವೇನೋ ಹೇಳಿದಾಗ ಅವರು ಫೀಡ್ಬ್ಯಾಕ್ ಬಂತು ಅಂದರೆ ಓಕೆ ಆ ಒಂದು ರಿಲೇಷನ್ಶಿಪ್ ಏನಿರುತ್ತೆ ಓಕೆ ಪಾಸಿಟಿವ್ ಆಗಿ ಒಂದು ಹೆಲ್ತಿ ಆಗಿರುತ್ತೆ. ಇಲ್ಲ ನಾನು ಹೇಳ್ತಾನೆ ಇರ್ತೇನೆ, ನನ್ನ ಮುಂದೆ ಇರೋರು ಏನೂ ಫೀಡ್ಬ್ಯಾಕ್ ಕೊಡಲ್ಲ ಅಂದರೆ ಅಯ್ಯೋ ಯಾಕಾದರೂ ಹೇಳಬೇಕಪ್ಪ ಅನ್ಸ್ಬಿಡುತ್ತೆ. ಫೀಡ್ಬ್ಯಾಕ್ ಬೇಕು. ಸೊ ಒಳ್ಳೆ ಫೀಡ್ಬ್ಯಾಕ್ ಏನಿರುತ್ತೆ ವೆರಿ ಇಂಪಾರ್ಟೆಂಟ್. ಸೊ ಈ 4 ಪಾಯಿಂಟು ನೆನ್ಪಿಟ್ಕೊಳ್ಳಿ. ಸ್ಪೆಸಿಫಿಕ್ ಆಗಿರಬೇಕು. ಅವ್ರು ಏನು ಹೇಳಿದ್ರು ಅದಕ್ಕೆ ರಿಪ್ಲೈ ಬರಬೇಕು. ಅದು ಬಿಟ್ಟು ನಾ ಊರಲ್ಲಿರೋದೆಲ್ಲ ಹೇಳ್ಕೊಂಡು ಕೂತ್ಕೊತೀನಿ ಆಗಲ್ಲ. ಸೊ ಏನು ಈಗ ನಾನು ಸೈನ್ಸ್ ಎಕ್ಸಾಮ್ ಬರೆದೆ. ಸೊ ಸೈನ್ಸ್ ಎಕ್ಸಾಮ್ ಬರೆದಾಗ ನಾನು ಏನು ಈಗ ಫಿಸಿಕ್ಸ್ ಯಾವುದೋ ಸಬ್ಜೆಕ್ಟು ಅಥವಾ ಇದೇ ತೊಗೊಳ್ರಿ ಅಥವಾ ಫಿಸಿಕ್ಸ್. ಸೊ ಫಿಸಿಕ್ಸ್ ಎಲೆಕ್ಟ್ರಿಸಿಟಿ ಬರೆದೆ. ಸೊ ಯಾರೋ ಕರೆಕ್ಷನ್ ಮಾಡ್ತಿರೋರು ಅಲ್ಲಿ ನೀವೇನು ಆನ್ಸರ್ ಬರೆದಿರೋ ಅದು ಬಿಟ್ಟು ಬೇರೆದೆಲ್ಲ ಹೇಳ್ಕೊಂಡು ಕೂತ್ರೆ ಏನಂತ ಇಟ್ಸ್ ನಾಟ್ ಸ್ಪೆಸಿಫಿಕ್. ಸೊ ಏನಿದೆ ಅದಕ್ಕೆ ಉತ್ತರ ಬರಬೇಕು. ಸೊ ಈಗ ನಿಮ್ಮ ಫ್ರೆಂಡೇ, ಸೊ ನಿಮ್ಮ ಫ್ರೆಂಡ್ ಏನೋ ಹೇಳಿರ್ತಾರೆ, ನೀವು ಫೀಡ್ಬ್ಯಾಕ್ ಅದಕ್ಕೆ ಕೊಡೋ ಬದಲು ಬೇರೆದಕ್ಕೆಲ್ಲ ಕೊಡ್ಕೊಂಡು ಹೋದ್ರಿ ಅಂದರೆ ಸೊ ಏನರ್ಥ? ನಿಮ್ಮ ಫ್ರೆಂಡ್ ನಿಮ್ಮನ್ನು ಕೇಳ್ತಾರ? ಇಲ್ಲ, ಅವ್ರ ಪಾಡಿಗೆ ಅವ್ರು ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಸೊ ಬಿ ಸ್ಪೆಸಿಫಿಕ್, ಟೈಮ್ಲಿ. ಸೊ ಟೈಮಿಗೆ ಕರೆಕ್ಟಾಗಿ ಫೀಡ್ಬ್ಯಾಕ್ ಬರಬೇಕು. ಅದೇ ಮೆಸೇಜ್ ಹೇಳಿದ್ನಲ್ಲ, ಇವತ್ತು ನೀವು ಮೆಸೇಜ್ ಮಾಡಿದ್ರಿ ಅಂದರೆ ಇವತ್ತೇ ನಿಮಗೆ ರಿಪ್ಲೈ ಬಂತು, ಇಮಿಡಿಯೇಟ್ ರಿಪ್ಲೈ ಬಂತು ಅಂದರೆ ಓಕೆ ಯು ಹ್ಯಾವ್ ದಟ್ ಮೋಟಿವೇಶನ್. ಓಕೆ ಕಮ್ಯುನಿಕೇಷನ್ನ ಕಂಟಿನ್ಯೂ ಮಾಡೋದಕ್ಕೆ. ಸೊ ಇಲ್ಲ ಅದು ಯಾವಾಗೋ ಫೀಡ್ಬ್ಯಾಕ್ ಬಂತು ಅಂದರೆ ಆ ಒಂದು ಸೈಕಲ್ಲೇ ಸ್ಟಾಪ್ ಆಗೋಗುತ್ತೆ. ಪೊಲೈಟ್, ನೀವು ಏನೇ ಫೀಡ್ಬ್ಯಾಕ್ ಕೊಟ್ಟರು ಇಟ್ ಶುಡ್ ಬಿ ಪೊಲೈಟ್. ಇಟ್ ಶುಡ್ ನಾಟ್ ಹರ್ಟ್ ಹೂಎವರ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಯು. ನೆಕ್ಸ್ಟು ಕಂಟಿನ್ಯೂಸ್ ಸಪೋರ್ಟ್. ಸೊ ಫೀಡ್ಬ್ಯಾಕ್ ಕೊಟ್ಟಿದ ತಕ್ಷಣವೇ ಅಲ್ಲಿಗೆ ಮುಗೀತು ಅಲ್ಲ, ಇಟ್ ಶುಡ್ ಕಂಟಿನ್ಯೂ. ಸೊ ಮುಂದೆ ಹೋಗಬೇಕು. ಇಟ್ ಶುಡ್ ಬಿ ದೇರ್ ಫಾರ್ ಲಾಂಗರ್ ಡ್ಯೂರೇಷನ್. ನೆಕ್ಸ್ಟು ಒಂದು ಸಿನಾರಿಯೋ, ನಂದೇ ಸಿನಾರಿಯೋ ತೊಗೊಂಡಿದ್ದೀನಿ. ಸೊ ಪಾರ್ಟ್ನರ್ ಫಾರ್ ದ ಅಪ್ಕಮಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಕ್ಸಾಮ್. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಕ್ಸಾಮ್ ಇದೆ. ಸೊ ಗ್ರೂಪ್ ಪ್ರೆಸೆಂಟೇಷನ್ ಮೇಲೆ ಮಾಡ್ತಿದ್ದೀರಾ. ಸೊ ಗ್ರೂಪ್ ಪ್ರೆಸೆಂಟೇಷನ್ ಮೇಲೆ ಮಾಡಿದಾಗ ನಿಮಗೆ ಯಾವ ಥರ ಫೀಡ್ಬ್ಯಾಕ್ ಬಂದರೆ ಹೆಂಗಿರುತ್ತೆ, ಸ್ಪೆಸಿಫಿಕ್ ಆಗಿ, ಟೈಮ್ಲಿ, ಸಪೋರ್ಟಿವ್. ಸೊ ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಫೀಡ್ಬ್ಯಾಕ್ ನಾನು ಈಗೇನು ಹೇಳಿದ್ರೆ ಆಲ್ಮೋಸ್ಟ್ ಅದು ರಿಲೇಟೆಡ್ ಇದೆ. ಫೀಡ್ಬ್ಯಾಕ್ ಈಸ್ ಇಂಪಾರ್ಟೆಂಟ್. ಓಕೆ, ಇಂಟ್ರಾಕ್ಟಿವ್ ಕ್ವಿಜ್ ನಿಮ್ದೇನಿದೆ
ಅದೇ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಪಾಸಿಟಿವ್ ಫೀಡ್ಬ್ಯಾಕ್ ಯಾವುದು? ಎಕ್ಸಲೆಂಟ್ ಅಂದಿದ ತಕ್ಷಣ ಪಾಸಿಟಿವ್. ಎಸ್, ಐ ನೋಟಿಸ್ ಯುವರ್ ಡೆಡಿಕೇಶನ್ ಟುವರ್ಡ್ಸ್ ದ ಪ್ರಾಜೆಕ್ಟ್. ಸೊ ಪಾಸಿಟಿವ್. ಆ ಡೆಡಿಕೇಶನ್ ನಾನು ನೋಟಿಸ್ ಮಾಡಿದೆ. ಯು ಆರ್ ಆಲ್ವೇಸ್ ಡೂಯಿಂಗ್ ಇಟ್ ಇನ್ ದ ರಾಂಗ್ ವೇ. ದಿಸ್ ಇಸ್ ನಾಟ್ ಎ ಪಾಸಿಟಿವ್. ಕರೆಕ್ಟ್. ನೆಕ್ಸ್ಟ್, ವಾಟ್ ಆರ್ ದ ನೆಗೆಟಿವ್ ಫೀಡ್ಬ್ಯಾಕ್ ಯಾವುದು? ಐ ಹೇಟ್ ಯು ಟೆಲ್ ದ ಬಟ್ ನೆಗೆಟಿವ್ ಅಲ್ಲೇ ಹೋಯ್ತು. ಯು ಆರ್ ಟೂ ಸ್ಲೋ ಇನ್ ಡ್ರಾಯಿಂಗ್, ಅದೇ ನೆಗೆಟಿವ್. ದಿಸ್ ಈಸ್ ಎ ಗುಡ್ ಡ್ರಾಯಿಂಗ್ ಬಟ್ ಯು ಕ್ಯಾನ್ ಡೂ ಬೆಟರ್. ದಿಸ್ ಇಸ್ ನಾಟ್ ನೆಗೆಟಿವ್. ಚೆನ್ನಾಗಿದೆ ಅಂತಿದ್ದಾರೆ, ಸೊ ದಟ್ಸ್ ನಾಟ್ ನೆಗೆಟಿವ್ ಫೀಡ್ಬ್ಯಾಕ್. ಎಸ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಫೆಕ್ಟಿವ್ ಕಾಂಪೊನೆಂಟ್ಸ್ ಆಫ್ ಎ ಗುಡ್ ಫೀಡ್ಬ್ಯಾಕ್? ಸ್ಪೆಸಿಫಿಕ್ ಆಗಿರಬೇಕು, ಡೈರೆಕ್ಟ್ ಆ್ಯಂಡ್ ಹಾನೆಸ್ಟ್ ಆಗಿರಬೇಕು, ಟೈಮ್ ಕನ್ಸ್ಯೂಮಿಂಗು. ಫೀಡ್ಬ್ಯಾಕ್ 5 ನಿಮಿಷ ಕೊಡೋ ಬದಲು ಒಂದು ತಾಸು ಕೊಡೋದಲ್ಲ. ಎಸ್. ಸೊ ಇನ್ನು ಕ್ವಶನ್ಸ್ ಇದೆ, ಈಗ ಸಾಕಿಷ್ಟು. ಅಗೇನ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಫೀಡ್ಬ್ಯಾಕ್. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಏನೇ ಇದ್ರು ಕಮೆಂಟ್ ಮಾಡಿ. ದಟ್ಸ್ ಇಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.